ಇವತ್ತು ಕೂಡ ಹೇಳಿದ್ದೇನೆ, ಕೋರ್ಟ್ ಅಲ್ಲಿದ್ದ ಕಾರಣ ಅದಕ್ಕೆ ಬಾಧಿತರಾಗದ ರೀತಿಯಲ್ಲಿ ಸ್ವಲ್ಪ ಹೊತ್ತು ಚರ್ಚೆ ಆಗಿದೆ. ಹೇಳಿದ್ರಲ್ಲ, ಹಾಗೆ ಇದು ಎರಡನೇ ಸರಿ ರಿಪೀಟ್. ಕೆಲವೊಮ್ಮೆ ಕೇಳೋದಿಲ್ಲಲ್ಲ ವಿಚಾರ ಎತ್ತದಲ್ಲ ಹೆಂಗ್ ನೀವು ಸ್ಟಾರ್ಟ್ ಮಾಡಿದ್ರೆ ಹೇಳ್ಕೊಡಿ. ಇಲ್ಲ ನೀವೆಲ್ಲ ಒಬ್ಬೊಬ್ರು ಮೊದಲು ಕೊಡೋದೇ ಅಲ್ಲ. ಆಯ್ತು, ನಮ್ಗೆ ಗೊತ್ತಿದೆ ಇಲ್ಲಿ ಕೂತ್ಕೊಂಡವ್ರಿಗೆ. ಗೌಡ್ರನ್ನ ಕೂತರ್ಸ್ಬಿಡಿ, ಅವ್ರು ಕೂತರ್ಸ್ಬಿಡಿ. ಕೊಡೋದೇ ಇಲ್ರಿ, ಮುಗಿದೋಯ್ತು. ಶಿವಲಿಂಗ ಅವ್ರೆ ನೋಡಿ, ಸನ್ಮಾನ್ಯ ಒಂದ್ ನಿಮಿಷ. ಸ್ಪೀಕರ್ ಡಿಸಿಷನ್ ಇಸ್ ಫೈನಲ್. ವೈ? ಬಿಕಾಸ್ ಇಟ್ಸ್ ಫೈನಲ್ ಅಷ್ಟೇ ಉತ್ತರ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ RCB ತುಳಿತದ ಘಟನೆ ಏನಾಯ್ತು, ನಾನೇನು ಇದನ್ನ ಸಂಭ್ರಮಿಸಬೇಕು ಅಂತ ಮಾತಾಡ್ತಾ ಇಲ್ಲ. ನಾನು ಇದೊಂದು ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಇದನ್ನ ನಾವು ಪ್ರಸ್ತಾವ ಮಾಡಕ್ಕೂ ಕೂಡ ಬಹಳ ನೋವಿನಿಂದ ಮಾಡ್ತಾ ಇದ್ದೀರಿ ಅಷ್ಟೇ, ಬೇರೆ ವಿಚಾರ ಅಲ್ಲ. ಇದು ಯಾವುದೋ ಕರಪ್ಷನ್ ಕೇಸ್ ಬಗ್ಗೆ ಮಾತಾಡ್ತೀರಿ, ಅವ್ಯವಹಾರದ ಬಗ್ಗೆ ಮಾತಾಡ್ತೀರಿ, ಆ ಥರದ್ದಲ್ಲ ಇದು. ಇದು ಬಹಳ ನಾನು ಮಾತಾಡ್ತಾ ಇರೋವಂಥದ್ದು. ಇವತ್ತು ಆ ಮಕ್ಕಳನ್ನ ಕಳ್ಕೊಂಡಂತ ಆ ತಾಯಂದಿರಿಗೆ, ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಕೂಡ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೀನಿ. ನಾನು ಒಂದು 20 ವರ್ಷ ಕ್ರೀಡಾಪಟು ಆಗಿದ್ದೀನಿ. ನನಗಿದು ಮಾತಾಡಬೇಕಾದ್ರೆ ಒಂದು ಕ್ರೀಡೆಯಲ್ಲಿ ಈ ತರ ಬೇರೆ ಬೇರೆ ಎಲ್ಲ ಆಗುತ್ತೆ ಗಲಾಟೆಗಳು. ನಾವು ನೋಡಿದಿರಿ, ಜಾತ್ರೆ ಸಂಭ್ರಮ ಏನೇನೋ ಆಗುತ್ತೆ, ಅದು ನೋಡಿದಿರಿ. ಕ್ರೀಡೆ ಎಲ್ಲ ಕರ್ನಾಟಕದಲ್ಲಿ ಆಗಿರುವಂತದ್ದು ಇದೊಂದು ದುರದೃಷ್ಟದ ಘಟನೆ. ಈ ಒಂದು ಪ್ರಜ್ಞಾವಂತ ಸಮಾಜ ನಾವೇನಿದ್ದೀರಿ, ಈ 11 ಜನರ ಬಲಿಯೇನಾಗಿದೆ, ಈ ದುರ್ಘಟನೆ ಗಂಭೀರವಾಗಿ ಆತ್ಮ ವಿಮರ್ಶೆ ಮಾಡಿಕೊಂಡು ಆದ್ಯತೆ ಮೇಲೆ ಚರ್ಚೆ ಆಗಬೇಕು. ನಾನು ಇವತ್ತು ಪ್ರಸ್ತಾವ ಮಾಡ್ತಾ ಇರುವಂತದ್ದು, ಈ ಘಟನೆ ಇನ್ನು ರಾಜ್ಯದಲ್ಲಿ ಮರುಕಳಿಸಬಾರದು. ಈ ತರ ಘಟನೆ ಆಗದಂಗೆ ಯಾವುದೇ ಸರ್ಕಾರ ಬರಲಿ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇದೆ, DK ಶಿವಕುಮಾರ್ ಅವರ ಸರ್ಕಾರ ಇದೆ. ಈ ತರ ಘಟನೆ ರಾಜ್ಯದಲ್ಲಿ ಮೊದಲಾಗಿರೋದ್ರಿಂದ ಈ ತರ ಘಟನೆ ಇನ್ನೊಂದ್ಸರಿ ಆಗಬಾರ್ದು ಅನ್ನೋ ಕ್ರಮನೂ ಆಗ್ಬೇಕು ಅನ್ನೋದು. ನಾನು ಏನೋ ಸರ್ಕಾರನ ತೆಗಳ್ಬಿಟ್ಟು ಯಾರಿಗೋ ಇಂಡಿವಿಜುವಲ್ ನೋವು ಮಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ರಾಜ್ಯದ ಜನ ಏನ್ ಹೇಳಿದ್ದಾರೆ, ನನ್ನ ಹತ್ರ ಮಾಧ್ಯಮದ ಜನ ಏನ್ ಹೇಳಿದ್ದಾರೆ, ಆ ನೊಂದಂತ ತಾಯಂದಿರು, ಆ ಕುಟುಂಬದವರು ಏನ್ ಭಾವನೆ ಇದೆ, ಆ ಭಾವನೆಯನ್ನು ಮಾತ್ರ ಹೇಳ್ತೀನಿ. ಯಾರೋ ವ್ಯಕ್ತಿಗತವಾಗಿ ನಾನೇನೋ ಯಾರಿಗೋ ನೋವು ಮಾಡಬೇಕು ಅಂತ ಆಗಿಲ್ಲ. ಒಂದು ಪರಿಹಾರ ಸಿಗ್ಬೇಕು ಇದಕ್ಕೆ. ಆ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಬಂಧುಗಳು. ಇವತ್ತು ನಾವು ಚರ್ಚಿಸ್ತಾ ಇರುವಂತಹ ವಿಚಾರ ಕೇವಲ ಒಂದು ಸಮಾರಂಭದ ಅವ್ಯವಸ್ಥೆ ವಿಚಾರ ಅಲ್ಲ. ಇದು ಸರ್ಕಾರದ ಯೋಜನೆ. ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಪಬ್ಲಿಕ್ ಸೇಫ್ಟಿ ಪ್ರೋಟೋಕಾಲ್ ಸಂಪೂರ್ಣ ವೈಫಲ್ಯ ಆಗಿದೆ. ಇಲ್ಲಿ ನಮ್ಮ ಮುಂದೆ ಪ್ರಶ್ನೆ ಹೇಳುವಂಥದ್ದು, ಅನುಮತಿ ಕೊಟ್ಟವರು ಯಾರು? SOP ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಯಾರು ಕೊಟ್ಟರು? ಟ್ರಾಫಿಕ್ ಕಂಟ್ರೋಲ್ ಯೋಜನೆ ಯಾರು ಮಾಡಿದ್ರು? ಮೆಡಿಕಲ್ ಹೆಲ್ಪ್ ಎಲ್ಲಿಂದ ಬಂತು? ಮೆಡಿಕಲ್ ಹೆಲ್ಪ್ ಪ್ರವೇಶ ದ್ವಾರ ಯಾವುದು, ನಿರ್ಗಮ ದ್ವಾರ ಯಾವುದು ಅಂತ ಪೊಲೀಸರು ಐಡೆಂಟಿಫೈ ಮಾಡಿ ಏನನ್ನ ಆದೇಶ ಹೊರಡಿಸಿದ್ರ? ಮತ್ತು ಬ್ಯಾರಿಕೇಡ್, ಎಲ್ಲೆಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರಿ? ಎಲ್ಲೆಲ್ಲಿ ಪೊಲೀಸ್ ಆ ತರಬೇತಿ ಪಡೆದಂತ ಪೊಲೀಸರನ್ನ ಕಂಟ್ರೋಲ್ ಮಾಡುವಂತ ಪ್ಲೇಸ್ಗಳಲ್ಲಿ ಯಾವ್ಯಾವ ಪೊಲೀಸ್ ಅಧಿಕಾರಿಗಳನ್ನ ಹಾಕಿದ್ರಿ? ತುರ್ತು ವೈದ್ಯಕೀಯ ವ್ಯವಸ್ಥೆ ಮಾಡಬೇಕಲ್ಲ, ಅದಕ್ಕೆ ಆಂಬುಲೆನ್ಸ್ಗಳು ಸಿದ್ಧವಾಗಿದ್ವಾ? ಅದಕ್ಕೆ ನಾನು ಆದೇಶಗಳು ಹೊರಡಿಸಿದ್ದೀರಾ? ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಕೇಳುವಂಥದ್ದು, RCB ಹೇಳ್ತೈತೆ, ನೀವು ಕರೆದಿದ್ರಿ, ನಾವು ಬಂದಿದ್ರಿ. ನೀವು ಕರೆದಿದ್ರಿ, ಇನ್ವೈಟ್ ಮಾಡಿದ್ರಿ, ನಾವು ಬಂದಿದ್ರಿ. KCA ಹೇಳ್ತೈತೆ, ನೀವು ಆಹ್ವಾನಿಸಿದವರು ನೀವು, ಕ್ರೌಡ್ ನೀರು ನಿರ್ವಹಿಸಬೇಕು. ಅವ್ರು ಹೇಳಿರೋದು.
ಹೈಕೋರ್ಟ್ ಹೇಳ್ತದೆ, ಗೌರವಾನ್ವಿತ ಹೈಕೋರ್ಟ್ SOP ಎಲ್ಲಿತ್ತು, ಜವಾಬ್ದಾರಿ ಯಾರು ಅಂತ ಹೈಕೋರ್ಟ್ ಕೇಳ್ತೈತೆ. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 304A ಇದು ಬರುವಂತದ್ದು. 304A ನೆಗ್ಲಿಜೆನ್ಸ್ ಕಾಸಿಂಗ್ ಡೆತ್, ಇದು ಪ್ರಮುಖವಾಗಿ ಇಲ್ಲಿ ಕೇಸ್ ಮಾಡಬೇಕಾಗಿರೋದು. ಇದೊಂದು ಅಪಘಾತ ಅಲ್ಲ, ಸ್ಪಷ್ಟವಾಗಿ ನಿರ್ಲಕ್ಷ್ಯ, ನಾಯಕತ್ವದ ಕೊರತೆ. ನಾಯಕತ್ವ ಅನ್ನೋದು ಇರಲೇ ಇಲ್ಲ. ಯಾರು ಮಾಡಿದ್ರು, CM ಮಾಡಿದ್ರ, ಡೆಪ್ಟಿ CM ಮಾಡಿದ್ರ, ಇವರಿಬ್ಬರಿಗೂ ಏನಾನ ತಕರಾಲಿತ್ತ, ಯಾರು ಮಾಡಿದ್ರು ಅಂತ ಇನ್ನೂ ನಮಗೆ ಅರ್ಥನೇ ಆಗಿಲ್ಲ. ನಾನು ಅದನ್ನ ನಿಮಗೆ ಮುಂದೆ ಹೇಳೋನಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರ, ಇಲ್ಲಿ ಪ್ರಾರಂಭದಲ್ಲಿ ನಾನು ಈ ವಿಚಾರಗಳನ್ನ, ಇದಕ್ಕೆ ಸಂಬಂಧಪಟ್ಟಂತ ಏನ್ ಹೇಳಿದ್ದೀನಿ ಅದು ವಿಚಾರಗಳನ್ನ ನಾನು ಮಾತಾಡ್ತೀನಿ. ನಾವು ಎಲ್ಲಿ ಹೋದ್ರಿ? ಯಾವುದೋ ಒಂದು ದೊಡ್ಡ ವಿಜಯ ಆಗಿರ್ತೈತೆ. ಕಾರ್ಗಿಲ್ ವಿಜಯ ಆಯ್ತು, ಇನ್ನೊಂದು ವಿಜಯ ಆಯ್ತು, ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಮೇಲೆ ಒಂದು ಯುದ್ಧವನ್ನ ಗೆದ್ರು. ಅದು ನಮ್ಮ ಆತ್ಮ ಹೇಳ್ತೈತೆ, ನಮ್ಮ ಜನ ಹೇಳ್ತಾರೆ, ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಇವ್ರ ಪರವಾಗಿ ನಾವು ನಿಲ್ಬೇಕು, ವಿಜಯೋತ್ಸವ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ನೀವ್ ಯಾರ ಪರವಾಗಿ ಹೋದ್ರಿ ಇಲ್ಲಿ? ಈ 2020 ಅನ್ನೋದು ಈಗೀಗ ಪ್ರಾರಂಭ ಆಗಿರೋದು. 2020 ಈ IPL ಅನ್ನೋದು ಇಂಡಿಯನ್ ಪ್ರೀಮಿಯಂ ಲೀಗ್, ಇದು ಹರಾಜು ಹಾಕುವಂಥದ್ದು. ಹಿಂದೆ ಸಿನಿಮಾದಲ್ಲಿ ನೋಡಿದ್ದೀರಾ, ಪರಮೇಶ್ವರ್ ಭೂಪಾಯಿ ಮನೆ ಹರಾಜನು ಅಂತ ಇದ್ರಲ್ಲ ಯಾವ್ದಾವ್ದು ಸಿನಿಮಾದಲ್ಲಿ. ಹಂಗೆ ಹರಾಜುಗಳಲ್ಲಿ ಈ ಒಂದು ಪ್ಲೇಯರ್ಸ್ನ ಹರಾಜು ಹಾಕ್ತಾರೆ. ಅವರು ಕೋಟಿ ಕೋಟಿ ದುಡ್ಡು ಬರ್ತೈತಿ, ಅವ್ರಿಗೆ ಕೋಟಿ ಕೋಟಿ ದುಡ್ಡು. ಈ ಕೋಟಿ ಕೋಟಿ ದುಡ್ಡನ್ನ ಅವ್ರೇನ್ ನಮಗೇನು ಕೊಡಲ್ಲ. ಈ ಕೋಟಿ ಕೋಟಿ ದುಡ್ಡನ್ನ ನಮಗೇನು ಕೊಡಲ್ಲ ಅವರು. ಇದು ಅವರು ಯೂಸ್ ಮಾಡ್ತಾರೆ. ಈ IPL ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೇದಾಗಿದೆ? ಈ 2020 ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೇದಾಗಿದೆ ಅಂದ್ರೆ, ಒಳ್ಳೇದಾಗಿದೆ. ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ ಅನ್ನೋದು ಮೊದಲೆಲ್ಲ ನೀವೆಲ್ಲ ನೋಡಿದ್ರೆ, ಕ್ರಿಕೆಟ್, ಟೆನ್ನಿಸ್ ಅದೆಲ್ಲ ಏನಿತ್ತು ಅಂದ್ರೆ ಸಾಹುಕಾರ ಆಡೋ ಜಮೀನು, ಸಾಹುಕಾರ ಆಡೋ ಅಂತ ಆಟ, ದೊಡ್ಡ ದೊಡ್ಡ ವ್ಯಕ್ತಿಗಳ ಆಡ. ಈ ಕ್ರಿಕೆಟ್ ಅನ್ನೋದು ಇವಾಗ IPL ಬಂದ್ಮೇಲೆ ಬಡವರು ಬೆಟ್ಟಿಂಗ್ ಮಾಡ್ತಾರೆ. ಹೈಯೆಸ್ಟ್ ಬೆಟ್ಟಿಂಗ್ ಮಾಡೋದು ಬಡವರು. ಬ್ಯಾಟಿಂಗ್ ಅಲ್ಲ, ಕರೆಕ್ಟ್ ವರ್ಡ್ ಹೇಳಿದ್ರು ನೋಡಿ, ನಮ್ಮ ಪರವಾಗಿ ಹೆಂಗಿದ್ದಾರೆ ಲಾ ಮಿನಿಸ್ಟರ್. ಬ್ಯಾಟಿಂಗ್ ಅಲ್ಲ, ಬೆಟ್ಟಿಂಗು. ಅದನ್ನ ಕೋಟಿಗಳಲ್ಲಿ, ಏನು ಒಂದು 10,000 ಕೋಟಿ ಇರ್ಬೋದನು. ಹೋಮ್ ಮಿನಿಸ್ಟರ್ ಗೊತ್ತಿರ್ತೈತೆ, ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. 10,000 ಕೋಟಿ ಈ ಒಂದು ಮ್ಯಾಚ್ಗೆ. ಅಷ್ಟು ಬಡವರು, ಸಣ್ಣ ಸಣ್ಣ ಕೂಲಿ ಮಾಡೋರು, ಅವರು ಬೆಟ್ಟಿಂಗ್ ಆಡ್ತಾರೆ. ನನ್ನ ಉದಾಹರಣೆನೂ ಇದೆ. ನಾನು ಒಬ್ಬ ಅಡಿಗೆವನಿದ್ದ, ಅಡಿಗೆವನು ಮನೆಯಲ್ಲೇನೋ ಕಳ್ತನ ಆತಾಯ್ತು ಅಂತ ನಾನು ಒಂದಿನ ಚೆಕ್ ಮಾಡಿದ್ರೆ ಈ ಬೆಟ್ಟಿಂಗ್ ಆಡ್ತಾನೆ. ಸಾವಿರಾರು ಕೋಟಿ ಬೆಟ್ಟಿಂಗ್ ಆಡೋರು ಇವರು. ಮನೆ ಮಠ ಕಳ್ಕೊಂಡು ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀರಿ. ಇದು ನಾನು ಅಲ್ಲಿಗೆ ಬಿಡ್ತೀನಿ ಕ್ರಿಕೆಟ್ ಇದ್ರ ಬಗ್ಗೆ. ಈ ಲೀಗ್ ಮೊದಲು ನಾನೇನ್ ನಿಲ್ಲಿಸ್ಬೇಕಂತ ಹೇಳಿಲ್ಲ. DK ಶಿವಕುಮಾರ್ ಅವರೇ, ನೀವು ಹೇಳಿದ್ರ ನಾನು ಫುಲ್ ಮ್ಯಾಚ್ ನೋಡಿದ್ದೀನಿ ಅಂತ. ಹಿಂದೆ ಪಕ್ಕದಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು, ಕೇಳಿ. 5 days ಮ್ಯಾಚ್ ಇತ್ತು. ಅದು ಕರೆಕ್ಟ್ ಮ್ಯಾಚ್. 5 ದಿನ ಮಡಿತಾ ಇದ್ರಲ್ಲ. ಈಗೇನು ಯಾವನು ಕೇಳೋನೇ ಇಲ್ಲ. 5 days ಮ್ಯಾಚ್ ನೋಡೋನು ಇಲ್ಲ ಯಾರನು. ಟೆಸ್ಟ್ ಮ್ಯಾಚ್ ಎಂತ ಆಟ ಅದು. ಇವತ್ತು ಅದನ್ನ ಯಾರು ನೋಡೋರಿಲ್ಲ. ಪ್ರತಿ ಒಂದು ಬಾಲ್ಗುನು ಒಬ್ಬ ಚುನಾಯಿತ ಪ್ರತಿನಿಧಿ, ಹೆಸರು ಹೇಳೋದು ಬೇಡ, ಅವನು DK ಶಿವಕುಮಾರ್ ನಗದ್ರು, ಗೊತ್ತಾಯ್ತು ಅವ್ರಿಗೆ ಯಾರು ಅಂತೇಳಿ. 150-200 ಕೋಟಿ ಕಳ್ಕೊಂಡ್ಬಿಟ್ಟಿದ್ದಾನೆ ಒಂದು ಬಾಲ್ಗೆ. ಒಂದ್ ಬಾಲ್ ಅವರ IPL ಹೆಂಗೆ ಅಂದ್ರೆ, ಒಂದ್ ಬಾಲ್ ಹಾಕಕ್ ಮುಂಚೆ ಅವ್ನು ಕಟ್ತಾನೆ, ಇದು 4 ಹೋಗುತ್ತಾ, 2 ಹೋಗುತ್ತಾ, 1 ಹೋಗುತ್ತಾ ಅಂತ. ಅದ್ರ ಮೇಲೆ ಬೆಟ್ಟಿಂಗ್ ಎಷ್ಟು ಕೋಟಿ ಕೋಟಿ ಕಟ್ತಾರೆ ಒಂದು ಬಾಲ್ ಮೇಲೆ. ಲೆಕ್ಕ ಹಾಕೊಳ್ಳಿ ನೀವು. ಎಲ್ಲರೂ ಏನ್ ತಿಳ್ಕೊಂಡವ್ರೆ, ಮ್ಯಾಚ್ ಮ್ಯಾಲ್ ಕಟ್ತೀರಿ. ಮ್ಯಾಚ್ ಮ್ಯಾಲ್ ಅಲ್ಲ, ಸುರೇಶ್ ಕುಮಾರ್ ಹೇಳಿದ್ರು. ಎವ್ರಿ ಬಾಲ್ ಮೇಲೆ
ಮಿನಿಮಮ್ ಒಂದು 100 ಕೋಟಿ ಕಟ್ಟಿದ್ದಾರೆ ಎವ್ರಿ ಬಾಲ್ ಮೇಲೆ. ಇದು ನಾವು ಯಾರ ಹಿಂದೆ ಹೋಗಿದ್ದೀರಿ ಅಂತ. ಈ ರಾಯಲ್ ಚಾಲೆಂಜ್ ಏನಂತ ಇದೆಯಲ್ಲ, ರಾಯಲ್ ಚಾಲೆಂಜ್ ಇದು ಮಲ್ಯ ಅವ್ರದ್ದು. ಮಲ್ಯ ಇವತ್ತೊಂದಿನ ಬಿಟ್ಬಿಡಿ ಖರ್ಗೆ ಅವರೇ. ಬಿಟ್ಟು ICC ಅಧ್ಯಕ್ಷರಾದಂತ ಜಯೇಶ್ ಅವರಿಗೆ ಬರೆಯೋಣ ಅಂದೆ. ಬರೀರಿ. ಅದಕ್ಕಿಂತ ಮುಂಚೆ ನಿಮ್ಮಿಂದ ಒಂದು ಖರ್ಗೆ ಅವರು ಇದ್ದಿದ್ದಿಲ್ಲ, ಸದನ ಬಹಳ ಶಾಂತಿ ಇತ್ತು. ಇಂಟರ್ಫರೆನ್ಸ್ ಬೇಡ ಅಂತ ಕೇಳ್ಕೊತಾ ಇದ್ದಾರೆ. ಖರ್ಗೆ ಅವರ ವಿಜಯ ಮಲ್ಯ ಅವರು ಬಂದಿದ್ದಿಲ್ಲ, ಸದನ ಅಧ್ಯಕ್ಷರೇ, ಬಹಳ ಶಾಂತಿ ಇತ್ತು. ವಿಜಯ ಮಲ್ಯ ಅವರು ಫಸ್ಟ್ ಇದನ್ನ ಪರ್ಚೇಸ್ ಮಾಡ್ತಾರೆ 101.6 ಬಿಲಿಯನ್ $. ಫಸ್ಟ್ ಅವರು ಅದಕ್ಕೆ ರಾಯಲ್ ಚಾಲೆಂಜ್ ಅಂತ ಯಾವಾಗ ಕೇಳಿದ್ರು ಆಮೇಲೆ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಪತ್ರಕರ್ತರೇನು ಬಹಳ ನೀವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಡಿ ಕೆ ಶಿವಕುಮಾರ್ ಅಂತ ಮಾಧ್ಯಮದ ಸ್ನೇಹಿತರು ಕೆಟ್ಟರು. ಅಪ್ಪ ಅವನು ರಾಯಲ್ ಚಾಲೆಂಜ್ ಅಂತ ವಿಸ್ಕಿ ಹೆಸರು ಇಟ್ಕೊಂಡವನೇ, ನಾನು ವಿಸ್ಕಿನೇ ಕುಡ್ದಿಲ್ಲಯ್ಯ ಅಂತಂದ್ರು. ಅವ್ರದ್ದು ಅವನು ದೇಶ ಬಿಟ್ಟು ಓಡೋದ. ಈಗ ಇನ್ನೊಬ್ಬನ ತಗೊಂಡವ್ರು ಯಾರೋ US ಅಲ್ಲಿ ಇರ್ತಕ್ಕಂಥ ಮದ್ಯದ ದೊರೆ ಈಗ ಪರ್ಚೇಸ್ ಮಾಡಿದ್ದಾರೆ. ಡಿಯಾಜು ಅವನು ಪರ್ಚೇಸ್ ಮಾಡಿದ್ದಾನೆ ಇದನ್ನು. ಮದ್ಯದ ದೊರೆ ಈ ಒಂದು ರಾಯಲ್ ಚಾಲೆಂಜ್ ಅನ್ನ ಪರ್ಚೇಸ್ ಮಾಡಿದ್ದಾನೆ. ನಾವು ಅವನಿಂದೆ ಹೋಗ್ತಾ ಇದ್ದೀರಿ, ನಾವು ನಮ್ಮ ಸರ್ಕಾರ ಎಲ್ಲ ಅವನಿಂದೆ ಇವಾಗ ಹೋಗ್ತಾ ಇದ್ದೀರಿ. ಇದೊಂದು ಒಂದು ರೀತಿ ಏನೇ ಇರಲಿ, ಇದು ಜನಗಳನ್ನ ಅಟ್ರಾಕ್ಟ್ ಮಾಡಿದೆ. ಜನ ಉಚ್ಚೆದ್ದು ಕುಣಿದಿದ್ದಾರೆ. ಪ್ರಮುಖವಾಗಿ ಈ ಒಂದು ಅನಾಹುತ ಆಗುವಂತ ಕಾರಣ 3ನೇ ತಾರೀಕು ನಡೆದಂತ ಮ್ಯಾಚ್, ಜೂನ್ 3 ಫೈನಲ್ ಮ್ಯಾಚ್ ಪಂಜಾಬ್ ಕಿಂಗ್ ವರ್ಸಸ್ RCB 18 ಆವೃತ್ತಿಯಲ್ಲಿ ಫಸ್ಟ್ ಟೈಮ್ ನಾವು ಬೆಂಗಳೂರು ಚಾಲೆಂಜರ್ಸ್ ಗೆದ್ದಿದ್ದೀರಿ. ಇಡೀ ರಾಜ್ಯ ಏನು ಆ ಸಂತೋಷದಲ್ಲಿ ಎಲ್ಲ ಮುಳುಗೋಗ್ಬಿಟ್ರಿ ಎಲ್ಲರೂ ಕೂಡ. ನ್ಯೂ ಇಯರ್ಗೂ ನಾನು ನೋಡ್ದಂಗೆ ನ್ಯೂ ಇಯರ್ ಆಚರಣೆ ಮಾಡ್ತಾರೆ ಬೆಂಗಳೂರಲ್ಲಿ. ಆ ನ್ಯೂ ಇಯರ್ ಇದ್ರ ಮುಂದೆ ಏನೂ ಇಲ್ಲ. ಅಷ್ಟು ದೊಡ್ಡದಾದಂತ ಬೀದಿಗಿಳಿದು ಎಲ್ಲ ಕುಣಿಯಕ್ಕೆ ಶುರು ಮಾಡಿದ್ರು. ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಪಾಪ ಆ ಪೊಲೀಸರು ಅಮಾಯಕರು. ಆ ಪೊಲೀಸ್ ಕತೆ ನೋಡ್ಬೇಕು ನೀವು. ಅವರು ರಸ್ತೆಗಳಲ್ಲಿ ಎಲ್ಲ ಪೊಲೀಸ್ ಆಫೀಸರ್ ನಿಂತಿದ್ರು. ಅವ್ರೇನೋ 10 ಗಂಟೆಗೆ ಮುಗಿತೈತೆ ಅಂದ್ರು, 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 4 ಗಂಟೆ ಆಯ್ತು, 6 ಗಂಟೆ ಆದ್ರೂ ಈ ಸಂಭ್ರಮಾಚರಣೆ ಮುಗಿಲೇ ಇಲ್ಲ. ನನ್ಗನ್ಸುತ್ತೆ ಅವರೆಲ್ಲ ಮನೆಗೆ ಹೋಗಿದ್ದೆ 7 ಗಂಟೆ ಪೊಲೀಸರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.